Hey guys, ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. RCB ಇಂದ ಯಾರು ರಿಲೀಸ್ ಆಗ್ಬೋದು ಅನ್ನೋದನ್ನ ನೋಡಿದ್ದೀವಿ ನಾವು. ಅಂದರೆ ಅದು ನನ್ನ ಅಭಿಪ್ರಾಯ. ಅಪ್ಡೇಟ್ಸ್ಗಳು ರೂಮರ್ಸ್ಗಳು ಏನೋ ಅಷ್ಟೇನಾಗಿ ಬಂದಿರಲಿಲ್ಲ. ಬಟ್ ಅಲ್ಲಿ CSK ರಿಲೇಟೆಡ್ ಸಿಕ್ಕಾಪಟ್ಟೆ ರೂಮರ್ಸ್ ಸ್ಪ್ರೆಡ್ ಆಗ್ತಿದೆ. ಯಾವಾಗ ನವೆಂಬರ್ 15ನೇ ತಾರೀಕು ಲಾಸ್ಟ್ ಡೇಟ್ ರಿಟೆನ್ಷನ್ ಡೇಟ್ ಅನೌನ್ಸ್ ಆಯಿತು. ಸೊ ಈ ದಿನನೇ ಕ್ರಿಕ್ಬಸ್ ರಿಪೋರ್ಟ್ ಮಾಡಿಬಿಟ್ಟಿದೆ ಇವರು ರಿಲೀಸ್ ಆಗುವಂಥ ಸಾಧ್ಯತೆ ಕಾಣಿಸ್ತಿದೆ, ಎದ್ದೆದ್ದು ಕಾಣಿಸ್ತಾ ಇದೆ CSK ಇಂದ ಅಂತ. ಸೊ CSK ಫ್ರಾಂಚೈಸ್ನು ಮಾತ್ರ ಇವರು ರಿಪೋರ್ಟ್ ಮಾಡಿದ್ರೆ, ಸ್ಟ್ರಾಂಗ್ ಆಗಿ ರಿಪೋರ್ಟ್ ಮಾಡಿರುವಂಥದ್ದು. ಸೊ ಆದ್ರಿಂದ ಇವರೆಲ್ಲ ನೋಡ್ತಂದ್ರೆ ಹೆಸರುಗಳು ನೋಡ್ತು ಅಂದ್ರೂ ಕೂಡ ಯಾಕೋ ರಿಲೀಸ್ ಆಗ್ಬೋದು ಅಂತ ಅನ್ನಿಸ್ದೆ. ಮತ್ತೆ ಆನ್ ಗೋಯಿಂಗ್ ಟ್ರೇಡಿಂಗ್ ಪ್ರೋಸೆಸ್ ಅದು ಇದೆಲ್ಲ ನೋಡ್ತು ಅಂದ್ರೆ ಯಾಕೋ ರಿಲೀಸ್ ಆದರೂ ಆಗ್ಬೋದು ಅಂತ ಈ ಪ್ಲೇಯರ್ಗಳು ಅನ್ನಿಸ್ತಾ ಇದೆ. ಮೇನ್ ಪ್ಲೇಯರ್ಸ್ಗಳೇನಿಲ್ಲ, ತಕ್ಕಮಟ್ಟಿಗೆ ಮೇನ್ ಪ್ಲೇಯರ್ನೇ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಒಬ್ಬರು ಪ್ಲೇಯರ್ದು ಮಾತ್ರ ಸಿಕ್ಕಾಪಟ್ಟೆ ಸೌಂಡಲ್ಲಿರುವಂಥ ಪ್ಲೇಯರ್ ರಿಲೀಸ್ ಆಗ್ಬೋದು ಅನ್ನೋ ಥರ ಅಪ್ಡೇಟ್ ಬರ್ತಾಯಿದೆ. ಸೊ ಒಬ್ಬೊಬ್ಬರ ಪ್ಲೇಯರ್ದು ನೋಡ್ತಾ ಹೋಗೋಣ ಯಾರ್ಯಾರು ರಿಲೀಸ್ ಆಗ್ಬೋದು ಅಂತ. ಮೊದಲನೇ ಪ್ಲೇಯರು ಇಟ್ಸ್ ರಾಹುಲ್ ತ್ರಿಪಾಠಿ. ರಾಹುಲ್ ತ್ರಿಪಾಠಿ ಸ್ಟ್ಯಾಟ್ಸು ಗೀಟ್ಸು ಎಲ್ಲ ಕಿತ್ಕೊಂಡು ಕೆಳಗಡೆ ಬಿದ್ದು ಪಾತಳ ಕಚ್ಕೊಂಡ್ಬಿಟ್ಟೈತೆ ಆಲ್ರೆಡಿ. ಲಾಸ್ಟ್ ಸೀಸನ್ ನೋಡಿದರೆ ರಾಹುಲ್ ತ್ರಿಪಾಠಿ ಏನು ದಬಾಕಿದ್ರು ಏನು ಕಿತ್ತಾಕಿದ್ರು ಅಂತ. ಸೊ ಟೀಮಿಂದನೇ ಒಂಥರ ಡಗೌಟಲ್ಲಿ ಕೂರಿಸ್ಬಿಟ್ಟಿರು ಲಾಸ್ಟಿಗೆ, ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಇನ್ಫ್ಯಾಕ್ಟ್ ಟೀಮೇ ಏನೂ ಮಾಡೋಕ್ಕಾಗ್ತಿರಲಿಲ್ಲ ಲಾಸ್ಟ್ ಸೀಸನು. ಸೊ ಅದರಿಂದ ರಾಹುಲ್ ತ್ರಿಪಾಠಿನ ಯಾಕೋ ನನ್ನ ಪ್ರಕಾರ ಕೈ ಬಿಡುವಂಥ ಸಾಧ್ಯತೆ ಕಾಣಿಸಿದೆ. ಅಂಡ್ ಕ್ರಿಕ್ಬಸ್ ಕೂಡ ಅದನ್ನು ರಿಪೋರ್ಟ್ ಮಾಡಿದೆ. ಎರಡನೇ ಪ್ಲೇಯರ್ ಇಟ್ಸ್ ವಿಜಯ್ ಶಂಕರ್. ವಿಜಯ್ ಶಂಕರ್ ಅವರು ಅಷ್ಟೇನೆ ಏನು ರನ್ನೇ ಬಾಲ್ ಆಡ್ತಾವ್ರ ಲಾಸ್ಟ್ ಸೀಸನ್. ರನ್ನೇ ಬಾಲ್ ಆಡೋದಕ್ಕೆ ಏನಕ್ಕೆ T20 ಹೋಗ್ಬಿಟ್ಟು ಎಲ್ಲರೂ ಓಡಿ ಆಡ್ಕೊಂಡ್ರಿ, ಅಂದರೆ 50 ಓವರ್ ಫಾರ್ಮ್ಯಾಟ್ ಆಡ್ಕೊಂಡಿರಲಿ. ಗೊತ್ತಿಲ್ಲ ಆಗಿರೋ ಸುಮ್ಮನೆ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ರು ವಿಜಯ್ ಶಂಕರ್. ಈ ಸರ್ ರಮ್ಮನಂಗೆ ಎದ್ರು ಎದ್ಬಿಡ್ತಾರೆ. ಬೇರೆ ಫ್ರಾಂಚೈಸ್ ಪಿಕ್ ಮಾಡ್ತಾ ಇದ್ದಂಗೆ ಒಂದು ಟೈಮ್ ಹಂಗೆ ಆಗಿದ್ದು. GTಗೆ ಹೋದ್ರು ವಿಜಯ್ ಶಂಕರ್, ಹಂಗೆ ಮೇಲ್ಗಡೆ ಕುಂದ್ಬಿಟ್ರು, ಟಕ್ಕನಂಗೆ ಮೇಲ್ಗಡೆ ಕುಂದ್ಬಿಟ್ರು, ಆಮೇಲೆ ಮತ್ತೆ ಕುಸ್ಬಿಟ್ರು, ಆಮೇಲೆ ಮತ್ತೆ CSK ಬಂದರೆ ತಿರ್ಗಾ ಕುಸ್ತವ್ರೆ. ಇವಾಗ ಯಾವ್ದಾದ್ರು ಬೇರೆ ಫ್ರಾಂಚೈಸ್ ತಗೊಂಡ್ರು ಟಕ್ಕನಿಗೆ ಎದ್ರು ಎದ್ಬಿಡ್ತಾರೆ ನಾವು, ಯಾರಿಗೆ ಗೊತ್ತು. ಸೊ ವಿಜಯ್ ಶಂಕರ್ನು ಕೂಡ ಬಿಡೋ ಸಾಧ್ಯತೆ ಜಾಸ್ತಿನೇ ಇದೆ. ಪ್ಲೇ ನಂಬರ್ 3 ಇಟ್ಸ್ ದೀಪಕ್ ಹುಡಾ. ದೀಪಕ್ ಹುಡಾ ಕಿತ್ಕೊಂಡು ಕೆಳಗಡೆ ಬಿದ್ದು ಇವ್ರದ್ದು ಅಷ್ಟೇ ಒಂಥರ ಮುಗಿದು ಹೋದ ಅಧ್ಯಾಯ, ಚಾಪ್ಟರ್ ಕ್ಲೋಸ್ಡ್ ಆಗಿ ಹೋಗ್ಬಿಟ್ಟೈತೆ. ಇವ್ರು ಮುಂಚೆ ಅಲ್ಲಿ ಪಂಜಾಬ್ ಕಿಂಗ್ಸಲ್ಲಿ ಇದ್ದಾಗ ಆಡ್ತಾ ಇದ್ದಿದ್ಕೂ ಇವಾಗ ಆಡ್ತಾ ಇರೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇವಾಗ ಏನು ಆಡ್ತಾನೆ ಇಲ್ಲ ಅಂತ ಅನ್ಕೊಂಬಿಡಿ. ಇವರು ಕೂಡ ಅಲ್ಲಿ ಏನು ಇಂಪ್ಯಾಕ್ಟ್ ಏನೋ ಮಾಡಲಿಲ್ಲ. ಆಡ್ಸೋರು ಕೆಲವೊಂದು ಮ್ಯಾಚು ಏನು ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗ್ತಿದ್ದಂಗೆ ಸೈಡಿಗೆ ಬಾರಪ್ಪ ನೀನು ಶಿಷ್ಯ ಅಂತ ಕರ್ಕೊಂಬಂದು ಕೂರಿಸಿದ್ರು. ದೀಪಕ್ ಕೂಡ ನನ್ನ ಪ್ರಕಾರ ಬೇರೆ ಟೀಮ್ಗಳನ್ನು ಕೂಡ ಟಾರ್ಗೆಟ್ ಮಾಡೋದು ಡೌಟು, ಅನ್ಸೋಲ್ಡ್ ಆಗುವಂಥ ಸಾಧ್ಯತೆ ಎದ್ದಿದ್ದಕ್ಕೆ ಕಾಣಿಸಿದೆ. ಅದೇ ವಿಜಯ್ ಶಂಕರ್ ಆಗಿದ್ರೆ ಯಾವ್ದಾದ್ರು ಟೀಮ್ ಪಿಕ್ ಮಾಡ್ತಾರೆ. ರಾಹುಲ್ ತ್ರಿಪಾಠಿನೂ ಕೂಡ ಬಹುಶಃ ಬೇಸ್ ಪ್ರೈಸ್ಗೆ ಯಾವ್ದಾದ್ರು ಟೀಮ್ ಪಿಕ್ ಮಾಡಿದ್ರು ಮಾಡ್ಬಿಡ್ಬೋದು ಅಂತ ಅನ್ನಿಸ್ದೆ. ಬಟ್ ದೀಪಕ್ ಕೂಡ ಅನ್ಸೋಲ್ಡ್ ಆಗುವಂಥ ಸಾಧ್ಯತೆ ಇರುತ್ತೆ ಈ ಸಲ ಏನಾದ್ರು ಆಪ್ಷನ್ಗೆ ಹೋಯ್ತು ಅಂತಂದರೆ. ಆ್ಯಂಡ್ ಪ್ಲೇ ನಂಬರ್ 4 ಇಟ್ಸ್ ಡೆವಾನ್ ಕಾನ್ವೆ. ಸೊ ಡೆವಾನ್ ಕಾನ್ವೆನೂ ಅಷ್ಟೇ ಲಾಸ್ಟ್ ಸೀಸನು ಬರೀ ಲಾಸ್ಟ್ ಮ್ಯಾಚ್ ಮಾತ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದನ್ನು ಬಿಡ್ತು ಅಂತಂದರೆ ಕಾನ್ಫಿಡೆನ್ಸ್ ಇವ್ರ ಮೇಲೆ ಸಿಕ್ಕಾಪಟ್ಟೆ ಜಾಸ್ತಿನೇ ಇಟ್ಟಿದ್ರು. ಇವ್ರನ್ನೂ ಕೂಡ ಕೈ ಬಿಡುವಂಥ ಸಾಧ್ಯತೆ ಎದ್ದೆದ್ದು ಸುಮಾರು ವರ್ಷ CSK ಆಡಿದರೆ ಇವ್ರನ್ನೂ ಕೂಡ ಇನ್ನೇನು ಒಂಥರ ಲಾಸ್ಟ್ ಸೀಸನು ಫುಲ್ಲು ಅಂಕಲ್ಸ್. ಇವ್ರು ಏನು ಗುರು ಇವರೆಲ್ಲ ಅಂಕಲ್ಗಳು ಕರ್ಕೊಂಬಂದ್ಬಿಟ್ಟು ಆಡಿಸ್ತಾವ್ರೆ. ಅಲ್ಲಿ ಅವನ ಅಜ್ಜಿ ಈ ಟೀಮ್ ಇಟ್ಕೊಂಡು ಹೆಂಗೆ ಗೆದ್ಬಿಡ್ತಾರೆ. ಅಂಕಲ್ಗಳನ್ನ ಇಟ್ಕೊಂಡೇ ಅವ್ರು 5 ಟ್ರಾಫಿನ ಗೆದ್ದಿರೋದು ಹಂಗೆ ನೋಡೋಕೆ ಹೋಯ್ತು ಅಂದರೆ. ಬಟ್ ಲಾಸ್ಟ್ ಸೀಸನು ಇಟ್ಕೊಂಡಿದ್ರು ಅಂಕಲ್ಗಳನ್ನ, ಬಟ್ ಗೆಲ್ಲೋದಕ್ಕಾಗಲಿಲ್ಲ. ಈ ಸೀಸನು ಇನ್ನೊಂದು ಚಾನ್ಸ್ ಕೊಡ್ತಾರೆ ಡೆವಾನ್ ಕಾನ್ವೆಗೆ. ಡೆವಾನ್ ಕಾನ್ವೆ ಮುಗಿತು ಇವರು ಅಲ್ಲಿ ನ್ಯೂಜಿಲ್ಯಾಂಡಲ್ಲೂ ಕೂಡ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಕಳ್ಸ್ಕೊಂಡು ಕೆಳಗಡೆ ಬಿದ್ದಿದೆ. ಇನ್ನು CSK ಅವ್ರು ಇಟ್ಕೊಂಡು ಏನು ಮಾಡ್ತಾರೆ, ಇನ್ನು ಬೆಂಕಿ ಪ್ಲೇಯರ್ಗಳು ಬರ್ತಾರೆ ಆಪ್ಷನ್ಗೆ ಓಪನಿಂಗ್ ಸ್ಲಾಟಲ್ಲಿ. ಸೊ ಅವ್ರನ್ನ ಟಾರ್ಗೆಟ್ ಮಾಡುವಂಥ ಚಾನ್ಸಸ್ಸು ಜಾಸ್ತಿನೇ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಒಂದು ಮೈನ್ ಪ್ಲೇಯರ್ ಯಾರು ಅಂತಂದರೆ ಅದು ಇಟ್ಸ್ ಸ್ಯಾಮ್ ಕರನ್. ಕರನ್ನ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಇವರು ಆ 2022 ವರ್ಲ್ಡ್ ಕಪ್ಪಲ್ಲಿ ಕೊಟ್ಟಂಥ ಪರ್ಫಾರ್ಮೆನ್ಸ್ ಏನಿದೆ, IPL ಕೂಡ ಅದಕ್ಕೆ ಸ್ವಲ್ಪ ಹಂಗೆ ಕ್ಯಾರಿ ಆಗಿತ್ತು. IPL ಯಾವ ಪಾರ್ಟಿ ರೇಟಿಗೆ ಹೋಗಿದ್ದು ಸ್ಯಾಮ್ ಕರನ್ 2020 ವರ್ಲ್ಡ್ ಕಪ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು. ಸೊ ಅಲ್ಲಿ ಬಿದ್ದಂಥ ಸ್ಯಾಮ್ ಕರನ್ 2020 ವರ್ಲ್ಡ್ ಕಪ್ ಆದ ನಂತರ ಬಿದ್ದಂಥ ಸ್ಯಾಮ್ ಕರನ್ ಇನ್ನೂ ಕೂಡ ಎದ್ದೇ ಇಲ್ಲ. ಲಾಸ್ಟ್ ದಿನ CSKಗೆ ಒಂದು ಮ್ಯಾಚ್ನ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು, 1-2 ಮ್ಯಾಚು. ಅದು ಬ್ಯಾಟಿಂಗಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು. ಸೊ ಅದನ್ನು ಬಿಡ್ತು ಅಂದರೆ ಹೇಳ್ಕೊಳ್ಳೋವಂಥ ಪರ್ಫಾರ್ಮೆನ್ಸು ಸ್ಯಾಮ್ ಕರನ್ನು ಇಂದ ಸಿಕ್ಕಿಲ್ಲ ಇವ್ರಿಗಿನ್ನ. ಸೊ ಒಳ್ಳೆ ಆಲ್ರೌಂಡ್ರನ್ನ, ಬಟ್ ಅವ್ರಿಗೆ ಏನೋ ಆಗ್ತಿದೆ ಅಂತ ಕಾಣಿಸಿದೆ. ಅಂದರೆ ಫಾರ್ಮ್ ಕಳ್ಕೊಂಡಿದ್ದಾರೆ, ಕೆಳಗಡೆ ಬಿದ್ದಿದ್ದಾರೆ. ಯಾವಾಗ ಬೇಕಾದ್ರೂ ಎದುರು ಹೇಳ್ಬೋದು, ಯಾವ ಪ್ಲೇಯರ್ ಯಾವಾಗ ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಸ್ಯಾಮ್ ಕರ್ನ ಸ್ಟಾರ್ಟಿಂಗು ಹಿಂಗಿದ್ರು, ಆಮೇಲೆ ಕೆಳಗಡೆ ಬಿದ್ದಿದ್ರು, ಆಮೇಲೆ 2022 ಮತ್ತೆ ಎದ್ರು, ಆಮೇಲೆ ಮತ್ತೆ ಕೆಳಗಡೆ ಬಿದ್ದವ್ರೆ. ಅದು ಯಾವಾಗ ಎದ್ದಾಳ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಎಂಗೇಜೇನೆ ನೋಡೋಣ. ಸ್ಯಾಮ್ ಕರ್ನ್ ಒಟ್ಟಿನಲ್ಲಿ ಯಾವ್ದಾದ್ರು ಟೀಮ್ ಅಂತೂ ಖಂಡಿತ ಪಿಕ್ ಮಾಡುತ್ತೆ. ಲಾಸ್ಟ್ ಟೈಮ್ ಏನು ಹೆವಿ ಪ್ರೈಸ್ಗೇನು ಹೋಗಿರಲ್ಲ ಸ್ಯಾಮ್ ಕರ್ನು, ಕಡಿಮೆ ಪ್ರೈಸ್ಗೇನೆ ಹೋಗಿದ್ರು. ಈ ಟೈಮು ಕೂಡ ಕಡಿಮೆ ಪ್ರೈಸ್ಗೆ ಹೋಗ್ತಾರೆ. ಸೊ ಈ 5 ಪ್ಲೇಯರ್ಗಳದ್ದು ಮೈನಾಗೆ ಕ್ರಿಕ್ಬಸ್ ಅವರು ರಿಪೋರ್ಟ್ ಮಾಡಿದರೆ ಈ 5 ಪ್ಲೇಯರ್ಗಳು ರಿಲೀಸ್ ಆಗಬಹುದು ಅಂತ. ಇನ್ನು ಟ್ರೇಡ್ ವಿಚಾರಕ್ಕೆ ಬಂತು ಅಂತಂದರೆ ಇಲ್ಲಿ ಶಿವಮ್ ದುಬೆ ಅವರು ಕೂಡ ರಿಲೀಸ್ ಆಗ್ಬೋದು ಅನ್ನೋ ಹತ್ರ ಅಪ್ಡೇಟ್ ಇದೆ. ಬಟ್ ಅದನ್ನು ಕನ್ಫರ್ಮ್ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಈ 5 ಪ್ಲೇಯರ್ಸ್ಗಳದ್ದು
ಒಂಥರ ಸ್ಟ್ರಾಂಗ್ ಅಪ್ಡೇಟು. ಬಟ್ ಸ್ಟ್ರಾಂಗ್ ಅಪ್ಡೇಟ್ ಬರ್ತಾ ಇದ್ದಂಗೆ ಈ ಕಡೆಯಿಂದ ಇದೆಲ್ಲ ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಾ ಇದ್ದಂಗೆ ಕ್ರಿಕ್ ಬಸ್ ಅವರು ಇವರೆಲ್ಲ ರಿಪೋರ್ಟ್ ಮಾಡ್ತಾ ಇದ್ದಂಗೆ CSK ಅವರು ಟ್ವೀಟ್ ಮಾಡಿದ್ದಾರೆ, ಅವನಜ್ಜಿ ನಾವಿಲ್ಲಿ ಹೇಳೋವರೆಗೂ ಯಾವುದು ಕನ್ಫರ್ಮ್ ಅಲ್ಲ ಗುರು, ರೂಮರ್ಸ್ಗಳಿಗೆಲ್ಲ ತಲೆ ಕೆಡೋಕೆ ಹೋಗ್ಬೇಡಿ ನೀವು. ಹೌದು, ದೊಡ್ಡ ಸೈಟ್ಗಳ ರಿಪೋರ್ಟ್ ಮಾಡಿರೋದ್ರಿಂದ ಎಲ್ಲರೂ ತಲೆ ಕೆಡಿಸ್ಕೊಂಡಿದ್ದಾರೆ, ಏನು ಇವರೆಲ್ಲ ರಿಲೀಸ್ ಆಗೋಗ್ಬಿಡ್ತಾರೆ ಅಂತ. ಇಲ್ಲಿ ಏನು ಅಂಥ ದೊಡ್ಡ ಬಿಗ್ ನೇಮ್ಸ್ಗಳೆಲ್ಲ ಏನಿಲ್ಲ, ಅಲ್ಲಿ ಏನು MS ಧೋನಿ ಇದ್ದಾರೆ ರಿಲೀಸ್ ಆಗ್ಬಿಡ್ತಾರೆ ಅನ್ನೋದಕ್ಕೆ. ಆ್ಯಂಡ್ ರವಿ ಅಶ್ವಿನ್ ಗೊತ್ತಿರಲಿಲ್ಲ ರಿಲೀಸ್ ಆಗಿದ್ದಾರೆ ಅಂತ, ಅವರು ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿಬಿಟ್ರು, ಅವರು ಕೂಡ ರಿಲೀಸ್ ಆಗ್ತಾರೆ. ಆ್ಯಂಡ್ ಅವ್ರದ್ದು 9 ಕೋಟಿ ಕೂಡ ಉಳಿಯುತ್ತೆ ಇವರಿಗೆ ಪೋಸು. ಸೊ ಈ 5 ಜನ ತೊಗೊಂಡು ನೋಡ್ತು ಅಂದರೆ ಅವ್ರದ್ದೊಂದು 25 ಕೋಟಿ ರೇಂಜಿಗೆ, ಇನ್ನೂ 25 ಕೋಟಿಗಿನ್ನ ಜಾಸ್ತಿನೇ ಇಟ್ಕೊಂಡಿರೋ ಅಂಗಡೋಗರ ಆಪ್ಷನ್ಗೆ ಹೋಗ್ತಾರೆ. ರವಿ ಅಶ್ವಿನ್ ಕೂಡ ಹೆಂಗಿದ್ರು ರಿಲೀಸ್ ಆಗಿರೋದ್ರಿಂದ ಸೊ ಮೆಜಾರಿಟಿ ಆಫ್ ದ ರಿಲೀಸ್ಗಳು CSK ಇಂದ ಬರುತ್ತೆ ಅಂತ ಈ ಸಲ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದ್ರೆ ಅವರು ಬಾಟಮ್ ಆಫ್ ದ ಟೇಬಲ್ಗೆ ಕಚ್ಕೊಂಡಿದ್ರಿಂದ. ನಿಮ್ಗೇನನ್ಸುತ್ತೆ? ಹುಡಾ, ಶಂಕರ್, ತ್ರಿಪಾಠಿ, ಕರಣ್, ಕಾನ್ವೆ ಇದರಲ್ಲಿ ಯಾರು ರಿಟೈನ್ ಆಗಬೇಕು ಕಾಮೆಂಟ್ ಸೆಕ್ಷನ್ ಹಾಕಿ, ಅಥವಾ 5 ಜನ ರಿಲೀಸ್ ಆಗಬೇಕು ಅಂತ ಹೇಳ್ತೀರಾ? ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.